ರಾಮ, ರಾಘವ, ರಾಮಚಂದ್ರ, ರಾಮ, ರಾಘವ ಹೋದನು ಹೋದನು. ನನ್ನನ್ನು ಬಿಟ್ಟು ರಾಮಚಂದ್ರನು ಹೊರಟೇ ಹೋದನು. ರಾಘವ, ರಾಮ. ರಾಮನೋ ತೋರೆದಾನೆ ಬರಿದಾಯಿತೆ ಹಾರಮನೆ. ರಾಮನೋ ತೋರೆದಾನೆ ಬರಿದಾಯಿತೆ ಹಾರಮನೆ. ರಾಮ, ರಾಘವ ಮೋಹದ ಮಾಡದಿಯ ಮದಿಗೆ ಮರುಳಾಗೆ. ಮೋಹದ ಮಾಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮತ್ತೆಂದು ಕಾಣ್ಬೇನೋ. ರಾಮ, ರಾಘವ, ರಾಮಚಂದ್ರ ಕಂದ ನಿನ್ನಂದವ ಮತ್ತೆಂದು ಕಾಣ್ಬೇನೋ. ತೋರೆದಾನೆ ತಂದೆಯ ಮರೆತಾನೆ ಅಯೋಧ್ಯೆಯ. ಏನಾಗಿದೆ ಓಡಾಡ್ತಿರುವರೋ? ರಾಮಚಂದ್ರ, ರಾಘವ ತೋರೆದಾನೆ ತಂದೆಯ ಮರೆತಾನೆ ಅಯೋಧ್ಯೆಯ. ರಾಮನು ತೋರೆದಾನೆ ಬರಿದಾಯಿತೆ ಹಾರಮನೆ. ರಾಮ, ರಾಘವ, ಕಂದ ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತೆ ಕೊರಗಿದೆ ಕಂದ. ಕಣ್ಣೀರ ಸುರಿಸುತ್ತೆ ಕೊರಗಿದ್ದೇನೆ ಕಂದ. ತೋರೆದಾನೆ ತಂದೆಯ
ದೊರೆತನೆ ಅಯೋಧ್ಯೆಯ. ರಾಮ, ರಾಘವ, ರಾಮಚಂದ್ರ, ಇನ್ನೆಲ್ಲಿ ರಾಮಚಂದ್ರ ಹೋದರಲ್ಲ? ದೊರೆತನೆ ತಂದೆಯ ಮರೆತನೆ ಅಯೋಧ್ಯೆಯ. ರಾಮನು ತೋರೆದನೆ ಬರಿದಾಯಿತೆ ಅರಮನೆ ಬರಿದಾಯಿತೆ ಅರಮನೆ. ನಡೆದನು ಶ್ರೀರಾಮ ಚಂದ್ರ ಒನದೆಡೆಗೆ ಮೌನದಲ್ಲಿ. ನಡೆದನು ಶ್ರೀರಾಮ ಚಂದ್ರ ಒನದೆಡೆಗೆ ಮೌನದಲ್ಲಿ. ನಡೆದನು ಶ್ರೀರಾಮ ಚಂದ್ರ. ಪುರದ ಜನರಹಳು ಮುಗಿಲು ಮುಟ್ಟುತ್ತಲಿರುವುದು ರಾಘವನ ನಾವೆಂದು ನೋಡುವೆವೋ ಎಂದು. ಪುರದ ಜನರಳು ಮುಗಿಲು ಮುಟ್ಟುತ್ತಲಿರುವುದು ರಾಘವನ ನಾವೆಂದು ನೋಡುವೆವೋ ಎಂದು ಬರಿದಾದ ರಾಜಬೀದಿಯಲ್ಲಿಂದು ಪ್ರಜೆಗಳ ಶೋಕ ಕಂಡು ರಾಜಬೀದಿಯಲ್ಲಿಂದು ಪ್ರಜೆಗಳ ಶೋಕ ಕಂಡು ತಲ್ಲಣಿಸಿ ಮೌನದಲ್ಲಿ ನಿಂತ ರಾಘವನು. ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಳುವಲಾರದೆ ಪ್ರಜೆಗಳು ಪುರದ ಜನರು ಗೋಳಿಡುತ್ತ ರಾಮನ ಪಾದ ಕೆರಗಲು. ರಾಮನು ರಘುಕುಲ ಸೋಮನು ಮೆಲ್ಲನೆ ಮೇಲೆತ್ತಿ ಅಪ್ಪಿಕೊಂಡು ಪುರದ ಜನರೇ ದುಃಖಿಸದಿರಿ, ಹೇಳಬೇಡಿ. ಮಾತಾಪಿತೃಗಳ ವಾಕ್ಯವನ್ನು ಪರಿಪಾಲಿಸುವುದು ಮಕ್ಕಳಾದ ನಮ್ಮ ಆದ್ಯ ಕರ್ತವ್ಯ ಅಲ್ಲವೇ? 14 ವರ್ಷಗಳ ವನವಾಸವನ್ನು ಬಹುಬೇಗ ಮುಗಿಸಿಕೊಂಡು ಬಂದು ನಿಮ್ಮನ್ನು ಕಾಣುತ್ತೇನೆ ಎಂದು ಅಭಯವನಿತ್ತು ಪತ್ನಿ ಸೀತಾ ಅನುಜ ಲಕ್ಷ್ಮಣನೊಡಗೂಡಿ ಕಾನನಕ್ಕೆ ತೆರಳುತ್ತೀರು. ಅಷ್ಟರಲ್ಲಿ ಓರ್ವ ಕ್ರೂಡನು ಪ್ರಭು 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 ತಾವು 14 ವರ್ಷ ವನವಾಸವನ್ನು ಮುಗಿಸಿ ಬರುವುದರೊಳಗೆ ನಾವು ಬಳಸಿರುತ್ತೇವೆಯೋ ಇಲ್ಲವೋ ನಮ್ಮೆಲ್ಲರನ್ನು ಆಶೀರ್ವದಿಸಿ ಪ್ರಭು, ಆಶೀರ್ವದಿ.
ನಡೆದನು ಶ್ರೀರಾಮ ಚಂದ್ರ ಕಾನನಕ್ಕೆ ಮೌನದಲ್ಲಿ ನಡೆದನು ಶ್ರೀರಾಮ ಚಂದ್ರ ನಡೆದನು ಶ್ರೀರಾಮ ಚಂದ್ರ ವಿಧಿ ವಿಧಿ ಪ್ರಭು ವಿಧಿ ಕೈಕಾ ಹೇಗೆ ಸುಮ್ಮನೆ ನಿಂತಿರುವೆ? ಹಾಕು ಹಾಕು ನಿನ್ನ ಆನಂದದ ಕೇಕೆ ಹಾಕು. ನೋಡಲ್ಲಿ ನೋಡಲ್ಲಿ ಶಿವನು ಶಿಶುವಾಗಿ ಆಡುತ್ತಿಹನು ಆರ್ಯಾವರ್ತಿಯ ಗರತಿಯ ಕರಕಮಲದಲ್ಲಿ ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಳೆದುಕೊಂಡ. ಪಾರ್ವತಿಯ ಶಾಪದಿಂದ ಇಂತೆಸೆವ ಈ ಪೃಥ್ವಿಯ ಮೇಲೆ ಚೆಲ್ಲಿದೆ ನೀನು ಕಪ್ಪನೆಯ ಮಸಿಯನ್ನ. ಧೃತ ನಿನ್ನನ್ನು ಆಕ್ಷೇಪಿಸಿ ಫಲವೇನು ಕೈಕಾ? ಇದೆಲ್ಲವೂ ನನ್ನ ಪೂರ್ವ ಜನ್ಮದ ಪಾಪದ ಫಲ. ಹಾಗಾದರೆ ನಾನು ಮಾಡಿದ ಅಂತಹ ಪಾಪವ್ಯಾವುದು? ದಾಹ ಬಾಯಾರಿಕೆ, ದಾಹ. ದಶರಥ, ನೀಚ ದಶರಥ, ನನ್ನ ಮಗ ನಮಗೆ ನೀರನ್ನು ತರಲು ಹೋದಾಗ ಇದ್ದ ಒಬ್ಬ ಮಗನನ್ನು ಶಬ್ದವೇದಿ ಬಾಣದಿಂದ ಕೊಂದೆ. ನೀಚ ದಶರಥ, ನೀನು ನಿನ್ನ ಮಕ್ಕಳಿಲ್ಲದ ಸಮಯದಲ್ಲಿ ಪರಿತಪಿಸುತ್ತಾ ಸಾಯಿವೆ. ಇದು ಶ್ರವಣ ಮುನಿಯ ತಂದೆಯ ಶಾಪ. ಎಲ್ಲವೂ ನಿಧಾನವಾಗಿ ಜ್ಞಾಪಕಕ್ಕೆ ಬರುತ್ತಿದೆ. ಒಳ್ಳೆ ಗೋಳು. ರಾಮ ಲಕ್ಷ್ಮಣರು ಹೋದ್ರೆ ಇಲ್ಲ ನೋಡಿ ಬರುತ್ತೇನೆ. ಅಂದು ಶಬ್ದವೇದಿ ವಿದ್ಯೆ ಎಂಬ ಶಸ್ತ್ರಾಸ್ತ್ರ ಸಡಗರದಲ್ಲಿ ಓರ್ವ ಮುನಿಕುಮಾರನನ್ನು ಕೊಂದು ಪಡೆದ ಶಾಪವಿದು, ಕೊಂದು ಪಡೆದ ಪಾಪದ ಶಾಪವಿದು. ಅಂದು ತಾಂಡವ ಮುನಿಗಳು ಪುತ್ರ ಶೋಕದಿಂದ ವ್ಯಥೆ ಪಡುತ್ತಾ ಪ್ರಾಣ ಬಿಡು ಎಂದು ಶಾಪವನ್ನಿತ್ತಿದ್ದರು. ಅದು ಇಂದು ಬಂದೊದಗಿದೆ. ರಾಮ, ರಾಘವ, ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಹೇ ಪಾಪಿ ತಂದೆಯನ್ನು ಕ್ಷಮಿಸು ಕಂದ. ಅಯ್ಯೋ, ನಾನು ಮಾಡಿದ ತಪ್ಪಿಗೆ ರಾಮನು ರಾಜ್ಯಭಾರವನ್ನು ಮಾಡುವುದನ್ನು ಬಿಟ್ಟು ಕಾಡಿಗೋದನೆ. ಅಯ್ಯೋ, ಪತಿಯನ್ನು ಹರಸುತ್ತಾ ಸತಿಯ ಸಂಗಡ ಸೀತೆಯು ಹೋದಳೆ. ರಾಮ, ರಾಘವ, ಅಯ್ಯೋ,
ಅಣ್ಣ ಅತ್ತಿಗೆರ ಸುಖ ಸೌಭಾಗ್ಯವನ್ನು ನೋಡಲು ಲಕ್ಷ್ಮಣ ತನ್ನ ಪತ್ನಿಯನ್ನೇ ತೊರೆದು ಕಾಡಿಗೆ ಹೋದನೆ. ಹೇ ಪಾಪಿ ದಶರಥ, ಹೇ ಪಾಪಿ ದಶರಥ, ನೀನು ಅಂದು ಮಾಡಿದ ಒಂದೇ ಒಂದು ಸಣ್ಣದಾದ ತಪ್ಪಿನಿಂದ ರಘುವಂಶವೇ ನಾಶವಾಯಿತೆ. ಅಯ್ಯೋ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ, ಅಯ್ಯೋ, ಇಂದು ಕೆಚ್ಚದ 4 ಸುಪುತ್ರರನ್ನು ಪಡೆದು ಒಬ್ಬರು ಸಾಯುವ ಗಳಿಗೆಯಲ್ಲಿ ಗಂಗೋದಕವನ್ನು ಬಿಡಲಾರದೋದರೆ ರಾಘವ ಎಲ್ಲಿರ್ಬೇಕಂದ? ರಾಘವ, ರಾಮಚಂದ್ರ, ರಾಮ, ರಾಮ, ರಾಘವ, ನೋಡಲ್ಲಿ ರಾಮನು ರತ್ನ ಖಚಿತವಾದ ಸಿಂಹಾಸನವನ್ನೇ ರಾಜ್ಯಭಾರ ಮಾಡುತ್ತಿರುವನು. ಅವನ ಪಕ್ಕದಲ್ಲಿ ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ, ರಾಮ, ರಾಘವ, ಈ ಪಾಪಿ ತಂದೆಯನ್ನು ಕ್ಷಮಿಸು ಕಂದ, ಕ್ಷಮಿಸು. ಇನ್ನೊಂದು ಜನ್ಮವಿದ್ದರೆ ನಾನೇ ನಿನ್ನ ಮಗನಾಗಿ ಹುಟ್ಟುವೆನು ಕಂದ. ರಾಮ, ರಾಘವ, ರಾಮಚಂದ್ರ, ತಾಳಲಾರೆ, ಪುತ್ರ ಶೋಕವನ್ನು ಸಹಿಸಲಾರೆ. ರಾಮ, ರಾಘವ, ರಾಮಚಂದ್ರ, ರಾಮ. ಅಬ್ಬಾ, ಎಲ್ಲರೂ ಹೋದರು. ಇನ್ನು ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ಸ್ವಾಮಿ, ಇದಕ್ಕೆ ಹೀಗೆ ಮಲಗಿರುವಿರಿ? ಹೇಳಿ ಸ್ವಾಮಿ, ಭರತನನ್ನು ಕರೆಸಿ ಪಟ್ಟಾಭಿಷೇಕ ಮಾಡೋಣ, ಸುಖದಿಂದ ಬಾಳೋಣ. ಕೋಪವೇ? ನನ್ನ ಜೊತೆ ಮಾತನಾಡುವುದಿಲ್ಲವೇ? ಹೇಳಿ ಸ್ವಾಮಿ. ಪ್ರಾಣೇಶ್ವರ, ಸ್ವಾಮಿ, 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 ಪ್ರಾಣೇಶ್ವರ. ಪಾಡುತ್ತೀರನೆ, ಆಡುತ್ತಾ ಪಾಡುತ್ತೀರನೆ, ಸೇರುವೆನಾ ಪುರವನೋ, ಸೇರುವೆನಾ ಪುರವನೋ, ಸೇರುವೆನಾ ಪುರವನೋ. ಅಣ್ಣ, ಹರುಷದಿಂದಲೇ ಸೇರುತ್ತೆ ಪುರವ, ಹರುಷದಿಂದಲೇ ಸೇರುತ್ತೆ ಪುರವ, ನಲಿದು ಹಾಡುವ, ಕುಣಿದು ಪಾಡುವ, ನಲಿದು ಹಾಡುವ, ಕುಣಿದು ಪಾಡುವ, ಸೇರುವೆನಾ ಪುರವನೋ, ಸೇರುವೆನಾ ಪುರವನೋ, ಸೇರುವೆನಾ ಪುರವನೋ. ಸಹೋದರ, ಅಣ್ಣ, ಇಷ್ಟು ದಿವಸಗಳ ಕಾಲ ಅರಮನೆಯಲ್ಲಿಯೇ ಆಟ ಪಾಠಗಳನ್ನು ಆಡಿಕೊಂಡು ಕಾಲ ಕಳೆದದ್ದಾಯಿತು. ನಡೆ, ಇನ್ನು ನಮ್ಮ ಅಯೋಧ್ಯಾಪುರವನ್ನು ಸೇರೋಣ. ನಡೆ ಅಣ್ಣ. ನಡೆ. ತೋರುತ್ತೇವ
ಹೋದೋ ದೋಷೆ ಕೋನ ಯಾರ ಕೇಟ್ವೆ ಏನ ಮಾಡ್ವೆ ಯಾರ ಕೇಟ್ವೆ ಏನ ಮಾಡ್ವೆ ಹರಿಗಳೆಲ್ಲ ಕೂಗುತ್ತಿ ಹೋದೋ ಅಣ್ಣ ನರಿಗಳೆಲ್ಲ ಕೂಗುತ್ತಿ ಹೋದೋ ಬಿರುವಿನಿಂದ ಗಾಳಿ ಬೀಸ್ರೆ ಬಿರುವಿನಿಂದ ಗಾಳಿ ಬೀಸ್ರೆ ತೋರುತ್ತಿ ಹೋದೋ ದೋಷೆ ಗುಣ ಘೋರವಾದ ಯುದ್ಧ ತಗಿಯೋ ಘೋರವಾದ ಯುದ್ಧ ತಗಿಯೋ ದಾರಿಯನ್ನು ಮುದ್ದುತ್ತಿ ಹೋದೋ ದಾರಿಯನ್ನು ಮುದ್ದುತ್ತಿ ಹೋದೋ ಬರಲುಗ ಅಡ್ಡ ಬರಲು ಬಾರಿ ಹುಡುಗ ಅಡ್ಡ ಬರಲು ಪರಿದೇನು ತೋರದಾಯ್ತೆ ಪರಿಯದೇನು ತೋರದಾಯ್ತೆ ತೋರುತ್ತಿ ಹೋದೋ ದೋಷೆ ಗುಣ ಸಹೋದರ ಅಣ್ಣ ದೇವೇಂದ್ರನ ಅಮರಾವತಿಯಂತೆ ಎಲ್ಲೆಲ್ಲಿಯೂ ಜನರ ಕೋಲಾಹಲ ಧ್ವನಿಯಿಂದ ತುಂಬಿರುತ್ತಿದ್ದ ಈ ನಮ್ಮ ಅಯೋಧ್ಯ ನಗರವು ಇಂದು ಈ ರೀತಿ ಕಳಾಹೀನವಾಗಿ ಸ್ಮಶಾನದಂತೆ ಕಾಣುತ್ತಿರಲು ಕಾರಣವೇನಿರಬಹುದು? ಅಣ್ಣ ಏನೋ ಅನರ್ಥವು ಕಾಯ್ದಂತೆ ಕಾಣುತ್ತಿರುವುದು. ಉದ್ಯೋಗಶೀಲರಾದ ಶ್ರೀ ಪುರುಷರು ಗಜ ರಥ ತರುಗಳಾದ ನಡೆದಾಡುವ ನಮ್ಮ ರಾಜ ಬೀದಿಯಲ್ಲಿ ಜನ ಮಶಾಣದಂತೆ ಕಾಣುತ್ತಿರುವುದು. ಬೇರೆ ಕಾಳೆ ಮಂಗಳವಾದ್ಯದಿಂದ ಶೋಭಿಸುತ್ತಿದ್ದ ದೇವೇಳೆಗಳ ಬಾಗಿಲೇ ತೆರೆದಿಲ್ಲ. ಏನೋ ಅಶುಭವೇ ತೋರುತ್ತಿರುವುದು ಅಣ್ಣ. ಸಹೋದರ ಅಣ್ಣ ಕೇಕೆ ನಗರದಿಂದ ಹೊರಟ ಹಿಂದಿನ ರಾತ್ರಿ ನಮ್ಮ ತಂದೆಯ ಮೇಲೆ ಒಂದು ದುಸ್ವಪ್ನವಾಯಿತು. ಅದರಿಂದ ಖಿನ್ನನಾಗಿದ್ದ ನನಗೆ ತಾತನು ಮಾವನು ಮಾಡಿದ ಉಪಚಾರ ಯಾವುದು ಬೇಕಾಗಲಿಲ್ಲ. ಸಹೋದರ ಅಣ್ಣ ಈ ವಿಚಾರವನ್ನು ನಿನಗೆ ತಿಳಿಸಿದರೆ ನೀನು ಸಹ ವ್ಯಥೆಪಡುವೆ ಎಂದು ನಾನು ನಿನಗೆ ತಿಳಿಸಲಿಲ್ಲ. ಇದರಿಂದ ಏನೋ ಅಶುಭವೇ ತೋರುತ್ತಿರುವುದು. ಅದು ಅಲ್ಲದೆ ಮಾರ್ಗ ಮಧ್ಯದಲ್ಲಿ ನಮಗಾದ ಅಪಶಕುನಗಳನ್ನ ನೀನು ನೋಡಿದೆಷ್ಟೇ. ಹೃದಯದಲ್ಲಿ ಭೀತಿಯುಂಟಾಗಿ ನಡೆಯಲು ಕಾಲುಗಳೇ ಬರುತ್ತಿಲ್ಲ. ಇದರ ಭಾವನೆ ಏನಿರಬಹುದು? ಅಣ್ಣ ನಡಿ, ಅರಮನೆಗೆ ಹೋಗಿ ಎಲ್ಲರ ಕುಶವನ್ನು ತಿಳಿಯೋಣ. ನಡೆ ಸಹೋದರ, ನಡೆಯೋಣ. ಹಣತೆಯಾರಿತು ಹಣೆಯವರ ಅಳಿತು ಹಣತೆಯಾರಿತು ಹಣೆಯವರ ಅಳಿತು ಹಣತೆಯಾರಿತು. ಪ್ರಾಣಕಂದ ಹಣೆಯವರ
ಪಾಪಿಯಾದ ಮಂತ್ರಿ, ನಿನ್ನ ಮಾತನ್ನು ಕೇಳಿ ನಾನಿತ್ತ ಮೋಸ ಹೋದರಲ್ಲೇ ನನ್ನ ಕೈಯಾರೆ ನನ್ನ ಸೌಭಾಗ್ಯವನ್ನೇ ಕಳೆದುಕೊಂಡರಲ್ಲಿ. ಪ್ರಾಣೇಶ್ವರ, ನಿಮ್ಮ ಮಾತಿನ ಮರ್ಮವನ್ನು ನಾನು ಅರಿಯದೆ ಹೋದೆ. ನಾಗೈದ ಅಪರಾಧವನ್ನು ಮನ್ನಿಸಿ ಸ್ವಾಮಿ. ಈ ಮನೆಯನ್ನು ಬೆಳಗಬೇಕಾದ ನಾನು ಈ ಮನೆಯ ಸರ್ವನಾಶಕ್ಕೆ ಕಾರಣಳಾದನಲ್ಲ. ನಾನಿಂತ ದ್ರೋಹ ಕಾರ್ಯವನ್ನೆಸಗಿದೆ. ಅಮ್ಮ ಅಮ್ಮ ಅಮ್ಮ, ಇದೇನು? ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಆದರಿಸುತ್ತಿದ್ದ ನನ್ನ ತಾಯಿಯೇ ಕಾಣುತ್ತಿಲ್ಲವಲ್ಲ. ಅಮ್ಮ ಅಮ್ಮ, ಓ ಇಲ್ಲೇ ಇರುವೆಯಾ? ಅಮ್ಮ, ನಮಸ್ಕರಿಸುವೆವು. ನಿಮಗೆ ಮಂಗಳವಾಗಲಿ ಮಕ್ಕಳ. ತಾತಂದಿರೆಲ್ಲ ಕ್ಷೇಮದಿಂದಿರುವರೆ. ಕ್ಷೇಮದಿಂದಿರುವರು. ಅಮ್ಮ, ಇದೇನು? ನಿನ್ನ ಮುಖದಲ್ಲಿ ಸಂತೋಷದ ಸೂಚನೆಯೇ ಇಲ್ಲವಲ್ಲ. ಅಮ್ಮ ಅಮ್ಮ, ಇದೇನು? ಸದಾ ನಿನ್ನ ಹಣೆಯಲ್ಲಿರುತ್ತಿದ್ದ ಕುಂಕುಮವೆಲ್ಲಿ ತಾಯಿ? ಅಮ್ಮ, ಸದಾ ನಿನ್ನ ಮಂದಿರದಲ್ಲಿ ಸಂತೋಷ ತುಂಬಿರುತ್ತಿತ್ತು. ಆದರೆ ಇಂದು ಕಳಾಹೀನವಾಗಿ ಕಾಣುತ್ತಿರಲು ಕಾರಣವೇನು ತಾಯಿ? ಕುಮಾರ್, ಅಮ್ಮ, ಅದೂ ಅಲ್ಲದೆ ಸದಾ ನಿನ್ನ ಮಂದಿರದಲ್ಲಿ ಇರುತ್ತಿದ್ದ ಜನಕನೆಲ್ಲಿ ತಾಯಿ? ಆ ವಿಚಾರವನ್ನು ನಾನೇನೆಂದು ಹೇಳಲಿ ಕಂದ. ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರು ಮಗನೇ. ಪರಲೋಕ ಜನಕ, ಕುಮಾರ, ಭರತ, ಶತ್ರುಘ್ನ. ಓ ಜನಕ, ನಮ್ಮನ್ನು ತೊರೆದೆಯಾ? ಅಯ್ಯೋ ದುರ್ವಿಧಿಯೇ, ನನಗಾದ ದುಸ್ವಪ್ನ ಶಕುನಗಳ ಫಲವು ಕಡೆಗೂ ತಪ್ಪಲಿಲ್ಲವೇ? ಅಮ್ಮ, ರಾಮ ಲಕ್ಷ್ಮಣರಾದರೂ ಪೂಜ್ಯ ತಂದೆಯನ್ನು ಉಪಚರಿಸಿ ಆತನ ಅಂತ್ಯ ಸಂಸ್ಕಾರಗಳನ್ನಾದರೂ ಮಾಡಿದರು. ಆದರೆ ಪಾಪಿಷ್ಠನಾದ ಭರತನಿಗೆ ಆ ಪುಣ್ಯವೂ ಇಲ್ಲವಾಯಿತೇ. ನಾನೆಂತ ನಿರ್ಭಾಗ್ಯನು ತಾಯಿ, ನಾನೆಂತ ನಿರ್ಭಾಗ್ಯನು. ಇಲ್ಲ ಕುಮಾರ, ಇಲ್ಲ. ನಿನಗಿಲ್ಲದ ಸೌಭಾಗ್ಯ ರಾಮ ಲಕ್ಷ್ಮಣರಿಗೆ ದೊರಕಲು ಹೇಗೆ ಸಾಧ್ಯ? ನಿನ್ನ ತಂದೆಯವರ ಮರಣ ಕಾಲದಲ್ಲಿ ಅವರಾರೂ ಬಳಿಯಲ್ಲಿರಲಿಲ್ಲ. ಬಳಿಯಲ್ಲಿರಲಿಲ್ಲವೇ? ಎಲ್ಲಿ ಹೋಗಿದ್ದರು ಮಾತೆ? ಅರಣ್ಯವಾಸಕ್ಕೆ, ವನವಾಸಕ್ಕೆ ಹೋಗಿದ್ದರು. ವನವಾಸಕ್ಕೆ? ಕಾರಣ? ನಾನೇ ಕುಮಾರ. ಅದು ಹೇಗೆ ಅಮ್ಮ? ಕುಮಾರ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೇಳಿಕೊಂಡೆನು. ಏನೆಂಬುದಾಗಿ? 1ನೇ ವರಕ್ಕೆ ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನಿಲ್ಲಬೇಕು.
ಆ ಪಟ್ಟಾಭಿಷೇಕ ನಿನಗಾಗಬೇಕೆಂದು ಕೇಳಿಕೊಳ್ಳಿ. ಎರಡನೇ ವರಕ್ಕೆ ರಾಮನು ಜಟಾವಲ್ಕಲ ಧಾರಿಯಾಗಿ ನಾರುಮುಡಿಯನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗುವಂತೆ ಕೇಳಿದೆ. ತಂದೆಯ ಮಾತನ್ನು ನೆರವೇರಿಸುವುದಕ್ಕಾಗಿ ರಾಮ ಲಕ್ಷ್ಮಣ ಸೀತೆ ಸಮೇತರಾಗಿ ವನವಾಸಕ್ಕೆ ಹೋದರು. ಅದೇ ವ್ಯಸನದಲ್ಲಿ ನಿನ್ನ ತಂದೆಯವರು ಸ್ವರ್ಗಸ್ಥರಾದರು ಮಗನೇ. ಅಮ್ಮ, ರಾಜ್ಯ ಪಟ್ಟವನ್ನು ನಾನು ಕಟ್ಟಿಕೊಳ್ಳಬೇಕೆ? ಹೌದು ಕಂದ. ಅಮ್ಮ, ಇಂತಹ ಕುಲದ್ರೋಹ ಕಾರ್ಯವನ್ನು ಸಾಧಿಸಬೇಕೆಂದು ಎಷ್ಟು ದಿವಸಗಳಿಂದ ಕಾದಿದ್ದೆ. ಅಮ್ಮ, ಕುಲ ಜ್ಯೇಷ್ಠ ಪುತ್ರನು, ನನಗೆ ತಂದೆಯಂತೆ ಪೂಜ್ಯನು, ಧರ್ಮ ಸ್ವರೂಪನೂ ಆದ ಶ್ರೀರಾಮಚಂದ್ರನನ್ನು ಕಾಡಿಗಟ್ಟಿ ದೇವೇಂದ್ರಾದಿಗಳಿಂದಲೂ ಸನ್ಮಾನಿತನಾದ ಪೂಜ್ಯ ತಂದೆಯನ್ನು ಯವಪುರಿಗಟ್ಟಿ ಈ ಕೋಸಲ ರಾಜ್ಯವನ್ನು ನನಗಾಗಿ ಗಳಿಸಿಟ್ಟೆಯ. ಅಮ್ಮ, ಎಂತಹ ಮಹತ್ ಕಾರ್ಯ ಮಾಡಿದ ತಾಯಿ. ಅಯ್ಯೋ ಪರಮಾತ್ಮ, ನಾನು ಜನ್ಮಾಂತರದಲ್ಲಿ ಎಂತಹ ಘೋರಾಪವಾದವನ್ನು ಮಾಡಿದ್ದಕ್ಕಾಗಿ ನನ್ನನ್ನು ಈ ಕುಲಘಾತಕಿ ಉದರದಲ್ಲಿ ಜನ್ಮವಿದ್ದೆ. ಅಯ್ಯೋ ಅಯ್ಯೋ ಭರತ, ಪುಣ್ಯ ಸ್ವರೂಪನಾದ ಶ್ರೀರಾಮಚಂದ್ರನ ಸಹೋದರನು, ಭಕ್ತನೂ ಆದ ನನಗೆ ಈ ಹೃದಯಭರಿತ ಈ ವಿಷ ಮೂರ್ತಿಯಲ್ಲಿ ನನಗೆ ಜನ್ಮವೇ. ಅಯ್ಯೋ ಪರಮಾತ್ಮ. ಕುಮಾರ್, ನಾನಿಷ್ಟೆಲ್ಲ ಮಾಡಿದ್ದು ನಿನ್ನ ಒಳಿತಿಗಾಗಿ ಅಲ್ಲವೇ? ನನ್ನ ಮಾತನ್ನು ಕೇಳು. ಪಟ್ಟಾಭಿಷಕ್ತನಾಗಿ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡು. ಏನು, ನಾನು ಸಿಂಹಾಸನವನ್ನೇರಬೇಕೆ? ಸಿಂಹಾಸನ? ಎಂತಹ ಸಿಂಹಾಸನ? ಎಲೆ ಈ ಕುಲಘಾತಕಿಯಾದ ನೀನು ಅಗಾಧವಾದ ದುರಾಸೆ ಎಂಬ ತಳಹದಿಯ ಮೇಲೆ ಅಸೂಯೆ, ಅವಿವೇಕ, ಅಸಭ್ಯತೆ, ಅನರ್ಥಗಳೆಂಬ ಗೋಡೆಗಳನ್ನು ಕಟ್ಟಿ ಅದರ ಮೇಲೆ ಪತಿದ್ರೋಹ, ಸುತದ್ರೋಹ, ಸ್ವಪತ್ನಿದ್ರೋಹ, ರಾಜದ್ರೋಹಗಳೆಂಬ ತೊಲೆಗಳನ್ನೇರಿಸಿ ವಿಶಾಲ ವೇದಿಕೆಯ ಮೇಲೆ ಅನ್ಯಾಯ, ಅಪಕೀರ್ತಿ, ಅಶಾಂತಿ, ಅರಿಷ್ಟಗಳೆಂಬ ಚತುಷ್ಪಾದಗಳ ಮೇಲೆ ವಿಶಾಲ ವೇದಿಕೆಯ ಮೇಲೆ ಅಧರ್ಮ ಸಿಂಹಾಸನವನ್ನು ರಚಿಸಿ ಅದರ ಮೇಲೆ ನನ್ನನ್ನು ಕುಳ್ಳಿರಿಸಬೇಕೆಂದು ಅವಣಿಸಿದೆಯಾ? ಛೀ ಡಾಕಿನಿ! ಅಯ್ಯೋ, ಪ್ರಜ್ವಲಿಸುವ ರಕ್ತದಿಂದ ನೀನು ಪ್ರಳಯಾಗ್ನಿಯಾಗಿ ನನ್ನೆಲ್ಲ ಸುಖ ಸಂತೋಷಗಳನ್ನೇ ಸುಟ್ಟು ಬಿಟ್ಟೆ. ಅಯ್ಯೋ, ಪ್ರಿಯ ಜನಕನನ್ನು ಹಗಲಿ ನಾನು ಹೇಗೆ ಬಾಳಲಿ? ದೀಪವಿಲ್ಲದ ಮಂದಿರದಂತೆ ಶ್ರೀರಾಮಚಂದ್ರನಿಲ್ಲದ ಈ ದುಃಖಾಂಧಕರವಾದ ಅರಮನೆಯಲ್ಲಿ ನಾನು ಹೇಗೆ ಬಾಳಲಿ? ಸಹಿಸು ಕುಮಾರ, ಸಹಿಸು. ಸಹಿಸಬೇಕಂತೆ? ಛೀ, ಸಾಕು! ಇನ್ನು ನನಗೆ ಸಹನೆ ಎಲ್ಲಿಯುವುದು, ಶಾಂತಿ ಎಲ್ಲಿಯುವುದು? ಕುಲಘಾತಕಿ! ನಿರ್ಮಲವಾದ ಕೇಕೆಯ ವಂಶ ಸುಧಾಕರದಲ್ಲಿ ಕಾಳಕೂಟ ವಿಷ ಮೂರ್ತಿಯಂತೆ ನೀನು ಜನಿಸಿ ಉಭಯ ವಂಶಗಳ ಕೀರ್ತಿಯನ್ನೇ ಸುಟ್ಟು ಬಿಟ್ಟೆ. ಕಠೋರ ರಕ್ಕಸಿಯಾದ ನೀನು ನನಗೆ ತಾಯಿಯೂ ಅಲ್ಲ, ನಾನು ನಿನಗೆ ಮಗನೂ ಅಲ್ಲ. ನೀನು ನನಗೆ ಮಾತ್ರವಲ್ಲದೆ ನಿನ್ನ ಈ ಅಧರ್ಮ ವರ್ತನೆಯಿಂದ ಇಡೀ ಲೋಕಕ್ಕೆ ಮಹಾಶತ್ರುವಾಗಿರುವೆ. ಲೋಕ ಕಂಟಕರನ್ನು ವಧಿಸುವುದೇ ಕ್ಷತ್ರಿಯರ ಕರ್ತವ್ಯ. ಆದ ಕಾರಣ ಅಧರ್ಮ ಮೂರ್ತಿಯಾದ ನಿನ್ನನ್ನೀಗಲೇ ವಧಿಸಿ ಧರ್ಮ ಮೂರ್ತಿಯಾದ ಶ್ರೀರಾಮಚಂದ್ರನನ್ನು ಕರೆತಂದು ಪಟ್ಟಾಭಿಷೇಕ ಮಾಡಿ ಮುನಿವೇಷಧಾರಿಯಾಗಿ ನಾನೇ ಅರಣ್ಯಕ್ಕೆ ಹೋಗುವೆನು. ಕೊಲ್ಲುವನ ಪುಲ್ಲ ಕೈಕೆಯನ್ನು ನಿಲ್ಲದೆ ಬರದಿ ಕೊಲ್ಲುವನ ಪುಲ್ಲ ಕೈಕೆಯನ್ನು ಕೊಲ್ಲನೀಕೆಯ ಎಲ್ಲ ಮಾಯವ ಕೊಲ್ಲ ನಡೆಗಿಬ್ಬ ನಿಲ್ಲದೀಗಲೇ ಕೊಲ್ಲನೀಕೆಯ ಎಲ್ಲ ಮಾಯವ ಸೊಲ್ಲ ನಡೆಗಿಬ್ಬ ನಿಲ್ಲದೀಗಲೇ ಕೊಲ್ಲುವನ ಪುಲ್ಲ ಕೈಕೆಯನ್ನು ನಿಲ್ಲದೆ ಬರದಿ ಕೊಲ್ಲುವನ ಪುಲ್ಲ ಕೈಕೆಯನ್ನು ಅಣ್ಣ ರಾಮನ ಮೋಸಗೊಳಿಸಿ ನಿನ್ನ ಗೈದಿಯ ಪರಮನೀಚಳ ಅಣ್ಣ ರಾಮನ ಮೋಸಗೊಳಿಸಿ ನಿನ್ನ ಗೈದಿಯ ಪರಮನೀಚಳ ಚೆನ್ನಯಾಗು
ಕುಲ್ಲ ಕೈಕೆಯನ್ನು ಇಲ್ಲದೆ ಬರದಿ ಕೊಲ್ಲುವನ ಕುಲ್ಲ ಕೈಕೆಯನ್ನು ಕೊಲ್ಲುವನ ಕುಲ್ಲ ಕೈಕೆಯನ್ನು ದುಡುಕುವುದನೋ ಸಿತವೋ ದುಡುಕುವುದನೋ ಸಿತವೋ ಅನುಜ ಉದನೋ ಸಿತವೋ ಮಾತೃದೋಷಕ್ಕೆ ನಾವು ಪಾತ್ರದಾದ ತೆರಗೆ ಮಾತೃದೋಷಕ್ಕೆ ನಾವು ಪಾತ್ರದಾದ ತೆರಗೆ ಮಾತೆಯ ಕಡಿದರೆ ಪಾಪಕ್ಕೆ ನಾವು ಪಾತ್ರದಾದ ತೆರಗೆ ದೋಷಕ್ಕೆ ನಾವು ಪಾತ್ರದಾದ ತೆರಗೆ ಮಾತೆಯ ಕಡಿದರೆ ಪಾಪವೋ ಬರುವುದೋ ದುಡುಕುವುದನೋ ಸಿತವೋ ಅನುಜ ಅನುಜ ಅಣ್ಣ ಸಹೋದರ, ಈ ಕಾರ್ಯವನ್ನು ನಿಲ್ಲಿಸು. ಈಕೆಯನ್ನು ಕಡಿಯುವುದಾದರೆ ಮಾತೃದೋಷವು ಪಾತ್ರ ಆಗುವುದು. ಅದರಲ್ಲಿ ರಾಮಚಂದ್ರನ ಆಗ್ರಹಕ್ಕೆ ಪಾತ್ರದಾಗಬೇಕಾಗುವುದು. ಹಾಗಿದ್ದು ಹಾಗೆ ಹೋಗಿತು. ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಅರಣ್ಯಕ್ಕೆ ಹೋಗಿ ರಾಮಚಂದ್ರನು ಕರೆದುಕೊಂಡು ಬಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಣ್ಣ. ಛೀ ನಡೆ ಸಹೋದರ. ಕುಮಾರ, ನಡೆ ಅಣ್ಣ. ಮಗು ಭರತ. ಜಾನಕಿ, ಸ್ವಾಮಿ, ನಮ್ಮ ಮಾತಾಪಿತೃಗಳಿಗೆ ಸದ್ಗತಿಯನ್ನುಂಟು ಮಾಡಿದ ಗಂಗಾದೇವಿ ನಮಸ್ಕರಿಸಿ ಮುಂದೆ ಹೋಗೋಣವೇ? ಹಾಗೆ ಆಗಲಿ ಸ್ವಾಮಿ. ವರಗಂಗೆ
ಅಮ್ಮ ಗಂಗಾಮಾತೆ, ಇದೋ ನಮಸ್ಕರಿಸುವು ತಾಯಿ. ವರ್ಷಗಳ ಕಾಲ ವನವಾಸವನ್ನು ಪೂರೈಸುತ್ತಿರುವ ನಮಗೆ ಯಾವ ಕಷ್ಟ ನಷ್ಟಗಳು ಬಾರದಂತೆ ಸದಾ ಕಾಲ ನಮ್ಮನ್ನು ಕಾಪಾಡು ತಾಯಿ, ಕಾಪಾಡು. ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮ. ರಾಮ 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 ರಘುವಂಶ ಸೋಮ. 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 ಕಾಮಿತಾತ ದೇವ ಕಾಮಿಸೋ ತರಂಗ. ಕಾಮಿತಾತ ದೇವ ಕಾಮಿಸೋ ತರಂಗ. ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮ. ಉಪ ನಿನ್ನ ನಾಮ ಜಪ ಮಾತ್ರದಿಂದ. 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 ಮನಸವಾಗಿ ಹೋಗುತ್ತೀರೇನೋ
ರಾಮಚಂದ್ರ ನಮಸ್ಕರಿಸುವನು. ಅಯ್ಯ, ನಿನಗೆ ಮಂಗಳವಾಗಲಿ ಮೇಲೇಳು. ನೀನು ಯಾರು? ರಾಮಚಂದ್ರ, ನಿಮ್ಮ ತಂದೆಯಾದ ದಶರಥ ಚಕ್ರವರ್ತಿಗೆ ಪರಮ ಮಿತ್ರನು. ನನ್ನನ್ನು ಗುಹನೆಂದು ಕರೆಯುವರು. ಸ್ವಾಮಿ, ನಿಮಗೆ ವನವಾಸವು ಪ್ರಾಪ್ತಿಯಾಗಿರುವುದೆಂದು ತಿಳಿದು ಬಂದಿರುವೆ. ಅಲ್ಲಿ ಕಾಣುವುದೇ ನನ್ನ ಕುಟೀರವು. ತಾವು ಅಲ್ಲಿಗೆ ದಯಮಾಡಿ ಬಂದು ಬಡವನ ಸೇವೆ ಕೈಗೊಳ್ಳಬೇಕೆಂದು ಬೇಡಿಕೊಳ್ಳುವನು. ಅಯ್ಯ ಗುಹನೆ, ಪಿತೃವಾಕ್ಯ ಪರಿಫಲಾರ್ಥನವಾಗಿ ಬಂದಿರುವುದರಿಂದ 14 ವರ್ಷ ವನವಾಸ ಮುಗಿಯುವ ತನಕ ಪುರಪ್ರವೇಶ ಮಾಡುವುದಿಲ್ಲ. ನೀನು ಒಂದು ವೇಳೆ ನನಗೆ ಸಹಾಯ ಮಾಡಬೇಕೆಂದಿದ್ದರೆ ಈ ಗಂಗಾ ನದಿಯಿಂದ ನಮ್ಮನ್ನು ಹಾದಿದಾಡಿಸು, ನಿನಗೆ ಪುಣ್ಯ ಬರುವುದಯ್ಯ. ಆಹಾ, ಬಹುಸಾಗ್ರವನ್ನೇ ದಾಟಿಸಬಲ್ಲ ನಿಮ್ಮನ್ನು ಈ ಸಣ್ಣ ನದಿಯನ್ನು ದಾಟಿಸುವ ಸುಬೇಗ ನನಗೆ ಸಿಕ್ತಲ್ಲ. ಆಹಾ, ನಾನೇ ದಂದೆನು. ಆದರೆ ತಾವು ಹಿಂದೆ ಮಿಥಿಲಾಪಟ್ಟಣಕ್ಕೆ ಹೋಗಬೇಕಾದರೆ ತಮ್ಮ ಪಾದಕ್ಕೆ ಒಂದು ಕಲ್ಲು ಸೋಕಿ ಎಣ್ಣಾಯಿತಂತೆ. ಈಗ ನನ್ನ ದೋಣಿಯಲ್ಲಿ ಸಣ್ಣ ಪುಟ್ಟ ಕಲ್ಲು ಬಹಳ ಇವೆ. ತಮ್ಮ ಪಾದ ಪ್ರಸದಿಂದ ಎಲ್ಲವೂ ಎಣ್ಣಾದರೆ ನನ್ನ ಗತಿ ಏನು ಸ್ವಾಮಿ? ಅಯ್ಯ ಗುಹನೆ, ನಿನ್ನ ಮನ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನೀನು ನನ್ನ ಪಾದ ಪೂಜೆ ಮಾಡಬೇಕೆಂದಲ್ಲವೇ? ಹೌದು ಪ್ರಭು. ಹಾಗಲಿ. जय श्रीराम राम जय जय श्रीराम जानकी रमण भव भय हरण अगणित गुणधाम राम अगणित गुणधाम अंगो बालजी
ಪ್ರಭು. ಆಗಲಿ ಗುಹನೆ. ನಮಗೆ ಧನ್ಯನಾದೆ ರಾಮ, ಧನ್ಯನಾದೆ ರಾಮ. ಇಂದಾಮಿಗೆ ಧನ್ಯನಾದೆ ರಾಮ, ಧನ್ಯನಾದೆ ರಾಮ, ಧನ್ಯನಾದೆ ರಾಮ. ಭವ ಸಮುದ್ರನ ದಾಟಿಸುವನು ನಾ, ಭವ ಸಮುದ್ರನ ದಾಟಿಸುವನು ನಾ, ನದಿಯ ದಾಟಿಸುವನು ನಾ, ಇವರ ದಾಟಿಸುವನು ನಾ. ಇಂದಾಮಿಗೆ ಧನ್ಯನಾದೆ ರಾಮ, ಧನ್ಯನಾದೆ ರಾಮ, ಧನ್ಯನಾದೆ ರಾಮ. ಪ್ರಭು, ದೋಣಿ ನದಿಯಿಂದ ಆಚೆ ದಡವನ್ನು ಸೇರಿತು. ನನಗೆ ಅಪ್ಪಣೆ ಕೊಟ್ಟರೆ ನಾನೇ ಪ್ರಭು. ಅಯ್ಯ ಗುಹನೆ, ನೀವಿನ್ನು ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ. ಆಗ್ಬೋದು.